ನೋಡಿ, ರಾತ್ರಿ ಅನ್ನ ಉಳಿದಿರುತ್ತಲ್ಲ, ಅದರಿಂದ ಮಾಡಿದಂಥ ದೋಸೆ ಇವತ್ತು. ಎಷ್ಟೋ ಸತಿ ನಾವು ಅನ್ನ ಮಾಡಿದಾಗ ಸ್ವಲ್ಪ ಉಳಿದೋಗ್ಬಿಡುತ್ತೆ ರಾತ್ರಿ ಹೊತ್ತು. ಅದು ಬೆಳಗ್ಗೆ ಹೊತ್ತು ಯಾರಿಗೂ ಸಾಕಾಗಲ್ಲ, ಸ್ವಲ್ಪ ಉಳ್ಕೊಂಡಿರುತ್ತೆ. ಅದರಲ್ಲಿ ಬೇರೆ ತಿಂಡಿ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಸಫಿಷಿಯೆಂಟಾಗಿರಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಈ ಥರ ದೋಸೆ ಮಾಡ್ಕೊಳ್ಳಿ. ಸಖತ್ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಒಳಗಡೆ ಸಾಫ್ಟು, ಮೇಲೆ ಕ್ರಿಸ್ಪಿ ಬರುತ್ತೆ. ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಇಲ್ಲ, ಅಂದಾಜಲ್ಲಿ 1 ಕಪ್ಪಷ್ಟು ರಾತ್ರಿ ಮಾಡಿದಂಥ ಅನ್ನ ಉಳ್ಕೊಂಡಿತ್ತು. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಕಪ್ಪು ಅನ್ನಕ್ಕೆ 1 ಕಪ್ಪು ಚಿರೋಟಿ ರವೆ ಸಮ ಪ್ರಮಾಣದಲ್ಲಿ ತಗೊಳ್ಳಿ. 3/4 ಕಪ್ಪು ಗಟ್ಟಿ ಮೊಸರು. 3 ಐಟಮ್ ನೋಡಿ, ಒಂದು ಅನ್ನ, ಒಂದು ಚಿರೋಟಿ ರವೆ, ಮೊಸರು, 3 ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ದಂಥ ಮಿಶ್ರಣನ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರುತ್ತಲ್ಲ, ಅದಕ್ಕೂ ಸ್ವಲ್ಪ ನೀರು ಹಾಕಿ ಈ ದೋಸೆ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಅಕ್ಕಿನ ನೆನೆಸಿ ರುಬ್ಬೋದೇನು ಬೇಡ, ಡೈರೆಕ್ಟಾಗೆ ಮಾಡ್ಕೋಬೋದು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷನಾದರೂ ಬೀಟ್ ಮಾಡಿ ಈ ಥರ. ಆವಾಗಲೇ ರವೆ ರುಬ್ದಂಥ ಅನ್ನ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷದಿಂದ 10 ನಿಮಿಷ ರೆಸ್ಟಲ್ಲಿರಲಿ. ಅಷ್ಟೊತ್ತಲ್ಲಿ ಇದಕ್ಕೆ ಒಂದೊಳ್ಳೆ ಚಟ್ನಿ ಮಾಡ್ಕೊಳ್ಳೋಣ. ನಾನಿವತ್ತು ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡು ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಘಮ ಬರೋವರೆಗೂ, ಹೊಂಬಣ್ಣ ಬರೋವರೆಗೂ ಹುರಿತಾ ಇದ್ದೀನಿ. ಹುರಿದಂಥ ಕಡಲೆಕಾಯಿ ಬೀಜನ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಇಂಗಿನ ಸೇರಿಸಿ ಮತ್ತು ಫ್ರೆಶ್ಶಾಗಿ ತುರಿದಂಥ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ರಸ ಕೂಡ ಇದರಲ್ಲಿ ಅವಶ್ಯಕತೆ ಇದೆ. ಸಖತ್ತಾಗಿ ಬರುತ್ತೆ ಹುಣಸೆಹಣ್ಣು ರಸ ಸೇರಿಸ್ಕೊಂಡು ಕಡಲೆಕಾಯಿ ಬೀಜ ಚಟ್ನಿ ಮಾಡಿದ್ರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಟೀ ಸ್ಪೂನು ಬೆಲ್ಲದ ಪುಡಿ ಸೇರಿಸಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಚಟ್ನಿ ರುಬ್ಕೊಳ್ಳಿ. ತುಂಬ ನೈಸಾಗಿ ಬೇಡ, ಕೋರ್ಸಾಗಿರಲಿ. ಈಗ ನೋಡಿ, ಹಿಟ್ಟು ನೆಂದಿದೆ ಚೆನ್ನಾಗಿ. ಇದಕ್ಕೆ ಯಾವ ಸೋಡಾನೂ ಹಾಕೋದಿಲ್ಲ, ಯಾವ ಈನೋ ಪ್ಯಾಕೆಟು ಹಾಕಲ್ಲ. ಹಾಗೆ ಡೈರೆಕ್ಟಾಗಿ ಮಾಡೋದು, ಸಖತ್ತಾಗಿ ಬರುತ್ತೆ. ಅನ್ನನೂ ಖಾಲಿ ಆಗುತ್ತೆ, ಬ್ರೇಕ್ಫಾಸ್ಟ್ಗೂ ಒಂದು ಐಟಮ್ ರೆಡಿ ಆಗುತ್ತೆ. ಖಂಡಿತ ಈ ಥರ ಉಳಿದ್ರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್.